ಏನ್ ಮೀನಾ ಊಟ ಮಾಡ್ದ? ಇಲ್ಲ ಕತೆ ಇನ್ನೂ ಊಟ ಆಗಿಲ್ಲ. ನೀವು ಮಾಡಿ. ಅದೇನೋ ನಿಮ್ಮ ಜೊತೆ ಮಾತಾಡಬೇಕಾಯ್ತು. ಅದಕ್ಕೆ ಮಾತಾಡೋಣ ಬೇಡವಾ ಏನು? ಆಮೇಲೆ ನಾನು ಏನಾರು ಅಂದರೆ ಏನಾರು ಅನ್ಗಿನ್ಕೊಂಡಿರೋ ಹೆಂಗೆ ಏನೋ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಕೂತೀವಿ. ಏನು ಮಾಡೋದು? ಅದೇ ತಲೆ ಕೆಟ್ಟೋಗ್ಬಿಟ್ಟದೆ. ಏನು ಮಾಡೋದು ಈಗ? ಅದಕ್ಕೆ ಏನಾಯ್ತು? ವಾ, ಇದೊಳೆ ಚೆನ್ನಾಗಿರೋದು. ಏನಾಯ್ತು ಮೀನವ್ರೆ? ಏನಂತ ಹೇಳಿ. ಅಲ್ಲ ಅದೇಕಂಗೆ ಬೇಜಾರು ಮಾಡ್ಕೊಂಡಿದ್ದೀರಿ? ಏನಾಯ್ತು? ಹೊಸ ಹೇಳಿದ್ರೆ ತಾನೇ ಅರ್ಥ ಆಗೋದು ಏನು ಎತ್ತ ಅಂತವ. ಏನಾರು ಹೋಗಿವ ಬೋದ್ಲ ಹೆಂಗೆ? ಇಲ್ಲ ಇಲ್ಲ ಅಮ್ಮ, ಏನಕ್ಕೆ ಓದೋದು? ಬೊಯ್ಯಕ್ಕಿಲ್ಲ. ಆಮೇಲೆ ನನಗಂತೂ ಇಲ್ಲಿ ಬೇಜಾರಾಗ್ಬಿಟ್ಟದೆ. ಅದಕ್ಕೆ ಅಂದರೆ ಅಮ್ಮನಿಗೆ ನೆಟ್ವರ್ಕ್ ಮಾತಾಡೋಕ್ಕಿಲ್ಲ. ಒಂಥರ ಚುಚ್ಚಿ ಚುಚ್ಚಿ ಮಾತಾಡೋದು ಅದೆಲ್ಲ ನೋಡ್ಬಿಟ್ಟು ನನಗಂತೂ ಭಾರಿ ಬೇಜಾರಾಗ್ಬಿಟ್ಟದೆ. ಏನು ಮಾಡಬೇಕು ಒಂದು ಗೊತ್ತಾಯ್ತಾ ಇಲ್ಲ. ಯಾಕೋ ಕಣೆ ಈ ಊರಲ್ಲಿ ನನಗೆ ಇರೋಕ್ಕೆ ಇಷ್ಟ ಆಯ್ತಾ ಇಲ್ಲ. ಅದಕ್ಕೆ ಹೆಂಗಿರು ನೀವು ದಿನ ಸಿಟಿಯಿಂದ ಕೆಲಸ ಮುಗಿಸ್ಕೊ ಬರ್ತಿದ್ದೀರಲ್ಲ, ನಿಮಗೂ ಹಿಂಸೆ ಆಯ್ತದೆ ಹೋಗಿ ಬಂದು ಮಾಡೋಕ್ಕೆ. ಅದಕ್ಕೆ ಅಲ್ಲೇ ಎಲ್ಲರೂ ಒಂದು ಮನೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತದೆ ಅಲ್ವಾ? ಆಮೇಲೆ ಹೆಂಗೆ ಹೋಗಿ ಬಂದು ಮಾಡೋದು ನಿಮಗೂ ಹಿಂಸೆ ಆಯ್ತದೆ. ಅಲ್ಲಾದ್ರೆ ಹತ್ರನೂ ಆಯ್ತದೆ. ಆಮೇಲೆ ನಿಮ್ಮ ಅವ್ವ ಹೊಲನೂ ನಮ್ಮ ಹೆಸ್ರು ಮಾಡ್ಕೊಟ್ಟಿಲ್ಲ ಹೊಲ ಮಾಡೋಕ್ಕೆ. ನಿಮ್ಮ ಅವ್ವನೇ ಮಾಡ್ಕೊಂಡು ಉಣ್ತದೆ. ಅದಕ್ಕೆ ಹೆಸ್ರು ಮಾಡ್ಕೊಡೋಕಂಟ ಅಲ್ಲಿ ಗೇಗೀಗ ಬರೋದ ಸುಮ್ಮನೆ ಇಲ್ಲಿ ಆತಕ್ಕೆ ಹೆಂಗಿರೋದು ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಿದ್ದೆ. ನಿಮ್ಗೇನಾರು ಅಂದರೆ ನೀವೇನಾದ್ರು ಬೇಜಾರು ಮಾಡ್ಗಿಟ್ಕೊಬಿಟ್ಟಿರೋ ಏನೋ ಕಣಯ್ಯ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೇಳೈತಿಲ್ಲ. ಏನು ಮೀನವ್ರೆ ಮನೆಯೆಲ್ಲ ಬಿಟ್ಬಿಟ್ಟು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಜೀವನ ಮಾಡೋದೇನು ಸುಲಭವ? ಬಾಡಿಗೆ ಕಟ್ಟಬೇಕು, ಆಮೇಲೆ ಇನ್ನೂ ಮನೆ ಖರ್ಚು, ನೀರು ಬಿಲ್ಲು, ಕರೆಂಟ್ ಬಿಲ್ಲು, ಅದು ಇದು ಅಂತ ಹುಸಿ ಖರ್ಚಾದ. ಇಲ್ಲಿಗಿಂತ ಡಬಲ್ ಖರ್ಚು. ಅಲ್ಲಿ ಎಲ್ಲನೂ ಕೊಂಡ್ಬೇಕು. ಇಲ್ಲಿ ಹೆಂಗೋ ಜೀವನ ಮಾಡಿಡ್ಬೋದು. ಅಲ್ಲಿ ಮಾಡೋಕ್ಕಾಯ್ತಿಲ್ಲ, ಭಾರಿ ಕಷ್ಟ ಆಯ್ತದೆ. ಆಮೇಲೆ ಇಲ್ಲೇನು ಮನೆ ಇಲ್ವಾ ನಮಗೆ ಇಲ್ಲಿರೋಕ್ಕೆ? ಹೆಚ್ಚು ಮನೆ ಅದೇ ಹೂವು ನಮ್ಮ ಹೆಸ್ರು ಮಾಡ್ಕೊಡಲ್ಲ ಅಂದ್ಲು. ಸರಿ ನೀವು ಮಾಡಬೇಡಿ ಅಂತ ಅಂದಿದ್ದಾಳ. ನಾವೇ ತಾನೇ ಮಾಡೋದು. ನಾವು ಮಾಡ್ಕೊಳಕ್ಕಾಯ್ತದೆ. ನೀವು ಅದು ಇದು ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಸಿಟಿ ಜೀವನ ಕಷ್ಟ. ದೂರದ ಬೆಟ್ಟ ಕಡ್ದು ನುಣಗಿ ಅನ್ನಂಗೆ ಅಲ್ಲಿ ಭಾರಿ ಹಿಂಸೆ ಆಯ್ತದೆ. ಅವರೇ ಒಬ್ಬ ದುಡಿಯೋದು, ಅವ್ರಿಗೆ ಬಾಡಿಗೆ ಅಲ್ಲವ ಮೇಂಟೈನ್ ಮಾಡ್ಕೊಳಕ್ಕೆ ಆಯ್ಕಿಲ್ಲ. ನಾನು ಇದ್ನಲ್ಲ ಸಿಟಿಲಿ, ನಾನು ಒಬ್ಬನೇ ಇದ್ದಿದ್ದು. ಆದ್ರೂ ಭಾರಿ ಕಷ್ಟ ಆಯ್ತಿತ್ತು ಜೀವನ ಮಾಡೋಕ್ಕೆ. ಜಾಸ್ತಿ ದುಡ್ಡು ಉಳ್ಸೋಕ್ಕಾಯ್ತಿಲ್ಲ. ಯಾವ ಬರೀ ಅತ್ತಾಗಿತ್ತಾಗೆ ಖರ್ಚು ಅದು ಇದು ಹಂಗೆ ಆಗ್ಬಿಡೋದು. ಇನ್ನು ಇಬ್ಬರು ಜೀವನ ಮಾಡೋದು ಅಂದರೆ ಭಾರಿ ಕಷ್ಟ ಆಯ್ತದೆ. ಏನೂ ಬೇಡಕತೆ ಇಲ್ಲೇ ಇರೋದ. ಬುಡು ಮೀನ ಯಾತಿಕಂಗೆ ಗಾಡಿರಿ ಇಲ್ಲಿರೋಕ್ಕೆ ಅಂತಂದರೆ ನಿಮ್ದೊಳೆ ಚೆನ್ನಾಗದಲ್ಲ. ನಾನು ಏನೋ ಅನ್ಕೊಬಿಟ್ಟೆ. ಸುಮ್ಮನೆ ಅದಿದ್ದೀರ ತಲೆಗಾಕೊಂಡು ಏನೇನೋ ಯೋಚನೆ ಮಾಡೋಕೆ ಹೋಗ್ಬೇಡಿ. ಈಗೇನು ಸಿಟಿ ಪಟ್ಟಿ ಜೀವನ ಏನು ಬೇಡ. ಇಲ್ಲೆಯ ನಿಮ್ದೇಗಿರೋದು ಇವೆಯಲ್ಲ, ನಿಮ್ದೇಗಿದ್ದು ಬಿಡೋದ. ಇದೇ ಚೆನ್ನಾಗದಲ್ಲ. ಮನೆ ಏನು ಕಡಿಮೆ ಆಗಿರೋದು ಅಂತ ಕಾಲಕ್ಕೆ ಬೇಕು ಅಂದರೆ ಅಚ್ಚುಕಟ್ಟಾಗಿ ದುಡ್ಡು ಪಟ್ಟು ಸಂಪಾದನೆ ಮಾಡ್ಕೊಂಡು ಕಟ್ಕೊಳಕಾಯ್ತದ ಬಿಡಿ. ನಾನೇನೋ ಮದ್ಗಿದ್ವಿ ಆಯ್ತೀನಿ ಅನ್ನೋದಂತ ಏನಾದ್ರು ಗ್ಯಾರಂಟಿ ಇದ್ದಿದ್ರೆ ನಾನು ಆಗಲೇ ಮನೆಗೇನೆಲ್ಲ ಕಟ್ಟಾಕ್ಬಿಡೀನಿ. ನಾನು ಮದುವೆ ಅಂದ್ಕೊಂಡು ಅಷ್ಟು ಆಸಕ್ತಿ ತೋರ್ನಿಲ್ಲ. ಸುಮ್ಮನೆ ಅವ್ರಿಗೆ ಇವ್ರಿಗೆ ಅಣ್ಣನ ಮಕ್ಳಿಗೆ ಅಕ್ಕ ತಂಗಿರಿಗೆ ಅಂದ್ಕೊಂಡು ಮಾಡಿ ಕೈ ಖಾಲಿ ಕೈ ಮಾಡ್ಕೊ ಕೂತೀವ್ನಿ. ಬೇಡಕತ್ ಬಿಡಿ. ಏನು ಬೇಡ. ಸಿಟಿ ಗಿಟಿ ಏನು ಬೇಡ. ಇಲ್ಲೇ ಜೀವನ ಚೆನ್ನಾಗಿರ್ತದೆ. ಇಲ್ಲೇ ಇರೋದ. ಎಲ್ಲಿ ಏನಾರು ಆಗಲಿ ದುಡ್ದು ಪಡೆದು ನಮ್ಮ ಮಟ್ಟಿಗೆ ಬರಬೇಕು. ಆಗ ನೆಮ್ಮದಿ. ಗೊತ್ತಾಯ್ತಿಲ್ಲ ನಿಮಗೆ? ಒಂದು 2 ದಿವಸ ಆಸೆ ಆಯ್ತದೆ ಅಷ್ಟೇ. ಆಮೇಲೆ ಬೇಡ ಇಲ್ಲಿಗೆ ಬಂದ್ಬಿಡೋದ ಅನಿಸ್ತದೆ. ಸುಮ್ಮನೆ ಯಾಕೆ ಅದಕ್ಕೆಲ್ಲ ಅಷ್ಟು ದೂರ ಮನೆ ಇದ್ರು ಇಲ್ದಿದ್ದವ್ರಂಗೆ ಬಾಡಿಗೆ ಮಾಡ್ಕೊಂಡಿರೋದು. ನನಗೇನು ತೊಂದರೆ ಐತಲ್ಲ ತಗೊಳ್ಳಿ ಹೋಗಿ ಬರೋಕ್ಕೆ. ಏನು ಒಂದೊಂದು ಗಂಟೆ ಹೋಗಿ 1 ಗಂಟೆ ಬಂದ್ಬಿಡೋದು ಅಷ್ಟೇ ಅಲ್ವಾ? ಅಲ್ಲ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಹೇಳೋಕ್ಕಿಂತ ಮುಂಚೆಗ್ಲೆಯ ಬೇಡ ಹಂಗೆ ಹಿಂಗೆ ಅಂತಿದ್ದೀರಲ್ಲ. ನೋಡಿ ಇನ್ನೊಂದ್ಸಲ ಯೋಚನೆ ಮಾಡಿ ನೀವು. ಹಿಂಗೆಲ್ಲ ಮಾತಾಡಬೇಡಿ ಕತೆ. ಇಲ್ಲೇ ಇದ್ದೀನಿ ನಾನು ಏನು ಮಾಡಾನೆ? ಅಲ್ಲವೇ ಆಮೇಲೆ ಒಂದು ಅರ್ಧ ಗಂಟೆ ಅಂತಿದ್ದೀರ. ಹತ್ರದಲ್ಲಿ ಮನೆ ಮಾಡ್ಕೊಂಡ್ರೆ ಒಂದು 5 ನಿಮಿಷಕ್ಕೆ ಹೋಗ್ಬೋದು. ಆಮೇಲೆ ಎಷ್ಟು ಸುಲಭ ಆಯ್ತದೆ. ಇಲ್ಲಿದ್ದು ಏನು ಮಾಡೋದು? ಅದೇ ಮುಖ ಅದೇ ಮಾತು ಅದೇ ಕತೆ ಕೇಳ್ಕೊಂಡು ಕೂತ್ಕೊಳ್ಳೋದು ಬದಲು ನನ್ನ ಮನ್ಸಿಗೂ ಸಮಾಧಾನ ಆಯ್ತದೆ. ನಾವು ಬೇರೆ ಜಾಗದಲ್ಲಿ ಇದ್ದಂಗೆ ಆಯ್ತದೆ. ನೀವು ನೋಡಿದ್ರೆ ಒಪ್ತಾನೆ ಇಲ್ವಲ್ಲ. ಒಂದು ವರ್ಷ ಇರೋದ ನಿಮ್ಮ ಹೆಸ್ರು ಮಾಡ್ಕೊಡೋಗಂಟ ಆಮೇಲೆ ವಾಪಸ್ ಬಂದ್ಬಿಡೋದ. ಏನೋ ಅಲ್ಲೇ ಇರೋದ ಅಲ್ಲೇ ಜೀವನ ಮಾಡೋದ ಅಂತ ನಾನೇನು ಹೇಳ್ತಿದ್ದಾನ? ಬೇಡ ಅಲ್ಲಿ ಬೇಕಾರೆ ಬರೀ ಹೊಲವ ನಮ್ಮ ಹೆಸ್ರು ಮಾಡ್ಕೊಡೋಗಂಟ ಇದ್ಬಿಟ್ಟು ಬರೋಣ. ನಾನೇನು ಮಾಡೋಣ ಹೇಳಿ ಇಲ್ಲಿ? ಯಾರು ನೆಕ್ಕಂಗಿರೋ ಮಾತಾಡ್ಸೋಕ್ಕಿಲ್ಲ ಏನೂ ಇಲ್ಲ. ನನಗಂತೂ ಹೊಸಿ ಬೇಜಾರಾಯ್ಕಿಲ್ಲ. ಬೆಳಗ್ಗೆಯಿಂದ ಸಂಜೆ ಗಂಟೆ ಒಬ್ಬಳೇ ಇರಬೇಕು. ಆಮೇಲೆ ಒಬ್ಬಳೇ ಈ ಮನೇಲೆ ಮಲಿಕೋಬೇಕು. ಇಲ್ಲ ಸುಮ್ಮನೆ ಇರಬೇಕು. ಹೊಸಿ ಬೇಜಾರಾದ ನನಗೆ. ಸುಮ್ಮನೆ ನನಗೆ ಅದು ಇದು ನೋಡಿದ್ರೆ ಅವ್ರ ಮುಖ ನೋಡ್ರೆ ಇಲ್ದಿರೋದೆಲ್ಲ ಜ್ಞಾಪನ ಆಗೋಯ್ತದೆ. ನನಗೆ ಭಾರಿ ಬೇಜಾರಾಗೋಯ್ತದೆ. ಅದಕ್ಕೆ ನಾನು ಹೇಳಿದ್ದು. ನೀವು ನೋಡಿದ್ರೆ ಬೇಡ ಬೇಡ ಅಂತ ಇದ್ದೀರಿ. ನನ್ನ ಕಷ್ಟ ಸುಖ ಏನು ಅರ್ಥ ಮಾಡ್ಕೊಳ್ದೇನೆ ಅದಕ್ಕೆ ಹಿಂಗೆ ಆಡ್ತಿದ್ದೀರಿ. ನೋಡಿ ಒಂದ್ಸಲ ಯೋಚನೆ ಮಾಡಿ. ಹಿಂಗೆಲ್ಲ ಅನ್ಬೇಡಿ ಕತೆ. ನನಗೆ ಹೊಸಿ ಬೇಜಾರಾದ. ನೀವು ಬೇಡ ಬೇಡ ಅಂದರೆ ನೋಡಿ ಅದೇ ಕಂಗಾಡಿರಿ. ಇನ್ನೊಂದ್ಸಲ ಯೋಚನೆ ಮಾಡಿ. ನಾನೇನು ಈಗಲೇ ಹೋಗೋದ ಅಂತಿದ್ದಾನ? ನೀನೇ ಹೇಳಿ. ಈಗಲೇ ಬೇಕು ಅಂತಿದ್ದಾನೆ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಯಾವುದಕ್ಕೂ ಹೋಗೋದಂದರೆ ಹೋಗೋದ. ಅಲ್ಲ ನಾನು ಏನು ಕೇಳಿದೆ ನಿಮ್ಮನ್ನ? ಇಲ್ಲ ಒಡವೆ ಮಾಡಿಸಿ ವಸ್ತು ಮಾಡಿಸಿ ಬಟ್ಟೆ ಕೊಡಿ ಬರಿ ಕೊಡಿ ಅದು ತಗೊಬನ್ನಿ ಇದು ತಗೊಬನ್ನಿ ಅಂತ ನಾನು ಏನಾದ್ರು ಕೇಳಿದಾನ? ಏನೋ ಹೋಗಿ ಸಿಟಿಲಿರೋದ ಅಂತ ಅಂದ್ಕೊಂಡೆ.
ಅದಕ್ಕೂ ನೀವು ಬೇಡ ಅಂತಿದ್ದೀರಲ್ಲ ಒಂದು ಸಣ್ಣ ಆಸೆನೂ ನೀವು ನೆರವೇರ್ಸೋಕ್ಕೆ ಇಲ್ಲ ಅಂತಿದ್ದೀರಲ್ಲ ಗಂಡ ಆಗ್ಬಿಟ್ಟು ನೋಡಿ ಹಂಗೆಲ್ಲ ಅನ್ಬೇಡಿ ಕತೆ ನಂಗೆ ಬೇಜಾರಾಯ್ತದೆ ಅಲ್ಲ ಇದು ಯಾಕೆ ಅಂತಿದ್ದೀರಿ ನಾನೆಲ್ಲ ನೀವು ಒಪ್ಕೊಂಡಿರೇನೋ ಅಂತ ಅನ್ಕೊಂಡಿದ್ದೆ ಗೊತ್ತಾ ನೀವು ಬೇಡ ಅಂತಿದ್ದೀರಿ ಅಂತ ನಾನು ಅನ್ಕೊಂಡೈತಿದ್ದಿಲ್ಲ ಎಲ್ಲ ಹೇಳಿದ ತಕ್ಷಣ ಒಪ್ಕೋತಾರೆ ಕಣವ ಅನ್ಕೊಂಡು ನಾನು ಎಷ್ಟು ಆಸೆಗಿದ್ರೆ ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ ಹಂಗೆಲ್ಲ ಅನ್ಬೇಡಿ ಹೇಳಿ ನೋಡಿ ಮೀನವ್ರೆ ಸುಲಭನೇ ಬಾಡಿಗೆ ಮನೆ ಮಾಡ್ಬಿಟ್ರೆ ಚೆನ್ನಾಗಿರ್ತದೆ ಸಿಟಿಲಿ ಅನ್ನೋದು ಜೀವನ ಮಾಡೋದು ಭಾರಿ ಕಷ್ಟ ಬೇಡಕ ಸುಮ್ಮನಿರಿ ಸುಮ್ಮನೆ ಇಲ್ದೇ ಇರೋದನ್ನೆಲ್ಲ ತಲೆ ಮೇಲೆ ಯಾತಿಗೆ ತಂದು ಕೂತ್ಕೊಳ್ಳೋದು ಅಷ್ಟು ಸುಲಭ ಆಗಿದ್ರೆ ನಾನು ಮೊದಲೇ ಅವ್ವಾಗಿ ಅವ್ರನ್ನೆಲ್ಲ ಮನೆಯವ್ರನ್ನೆಲ್ಲ ಕರ್ಕೊಂಡು ಸಿಟಿಲೇ ಇರ್ಬೋದಾಗಿತ್ತಲ್ಲ ನಾನೇ ಅದಕ್ಕೆ ಹೋಗೋದು ಬರೋದಂಗೆ ಮಾಡ್ತಿದ್ದೆ ನನಗೇನೋ ಅಲ್ಲೇ ಮನೆ ಕೊಟ್ಟಿದ್ರು ಒಂದು ಹೆಂಗೋ ಜೀವನ ಮಾಡ್ಕೊಂಡಿದ್ದೆ ಸುಮ್ಮನೆ ಈಗ ಅಲ್ಲಿ ಇರೋಕೈತಿ ಅಲ್ಲಿ ಹೆಂಗಿರು ಮದುವೆ ಆಗಿವನೆಲ್ಲ ಅದಕ್ಕೆ ಹೋಗಿ ಬರೋದಂಗೆ ಮಾಡ್ತೀವಿ ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದೀರಲ್ಲ ಬೇಡಕ ಸುಮ್ಮನಿರಿ ಏನು ಬೇಡಕತೆ ಸುಮ್ಮನೆ ಇಲ್ದಿರ ಅದನ್ನೆಲ್ಲ ತಲೆಗೆ ಹಾಕೊಳ್ಳೋದು ಬೇಡ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾವಿ ತಾನೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಕಾಯ್ತದೆ ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ ಅದನ್ನೆಲ್ಲ ಯಾಕೆ ತಲೆಗೆ ಹಾಕಿ ಕೂತ್ಕೊಂಡಿರಿ ಬನ್ನಿ ಊಟ ಮಾಡಿ ಬನ್ನಿ ಬೇಡಕತೆ ಅವೆಲ್ಲ ಸರಿ ಆಯ್ತಿಲ್ಲ ಜೀವನ ಮಾಡೋಕೆ ಭಾರಿ ಕಷ್ಟ ಆಯ್ತದೆ ಬನ್ನಿ ಬನ್ನಿ ಏನಾರು ಊಟ ಮಾಡಿ ಅತ್ತೆಯವ್ರೆಲ್ಲೋದ್ರು ಅಯ್ಯೋ ಒಟ್ಟಿಗೆ ಹೋಗಿದ್ದು ಬರ್ತೀನಿ ಸುಮಾರು ದಿವಸ ಆಯಿತು ಹೋಗಿ ತುಂಬ ದುಡ್ಡು ಹೊಡೆದೊಡ್ಡು ಬರ್ತೀನಿ ಅಂತಿದ್ಲು ನನಗಂತೂ ಹೊಸಿ ಬೇಜಾರಾಗಲಿಲ್ಲ ನಾನೆಲ್ಲ ನೀವು ಒಪ್ಪಿಕೊಂಡಿರೋ ಏನೋ ಕಣಯ್ಯ ಅಂತ ಅಂದ್ಕೊಂಡಿದ್ದೆ ನೀವು ನೋಡಿದ್ರೆ ಬೇಡ ಅಂತಿದ್ದೀರಲ್ಲ ಸರಿ ಕತ್ ಬಿಡಿ ಇನ್ನೇನು ಮಾಡೋಕ್ಕಾಗದು ಅವ್ವ ಅಲ್ಲೇ ಉಳ್ಕೊತೀನಿ ಸುಮ್ಮನೆ ಹೇಳಿದ ಮನೇಲಿ ಎಷ್ಟು ದಿವಸ ಇರೋದು ಅಂತ ಅಂತಿದ್ಲು ಅದಕ್ಕೆ ನಾನು ಏನು ಅನ್ಕೊಳಕ್ಕಿಲ್ಲ ನೀನು ಅಳಿಯ ಬವ್ವ ಬಾ ಇಲ್ಲೇ ಇರು ಅಂತ ಹೇಳಿವ್ನಿ ಅವ್ವ ಯಾಕೋ ಬೇಜಾರು ಮಾಡ್ಕೊತಿದ್ಲು ಅತ್ತೆಯವ್ರಿಗೆ ಹೇಳು ಮೀನ ಸುಮ್ಮನೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದು ನಿಮ್ಮ ಮನೆ ಹಂಗೆ ಬಂದು ಇದ್ಬಿಟ್ಟು ಮಾಡ್ಬಿಟ್ಟು ಹೋಗಿ ಅದೆಲ್ಲ ಬೇಜಾರು ಮಾಡ್ಕೊಳ್ಳೋದು ತಲೆ ಕೆಡಿಸ್ಕೊಳ್ಳೋದು ಅದೆಲ್ಲ ಬೇಡಕತೆ ಏನು ಗೊತ್ತಾಯ್ಕಿಲ್ವಾ ಅದು ಯಾವ್ದಕ್ಕೆ ಬೇಜಾರು ಎಲ್ಲ ಮಾಡ್ಕೋಬೇಕು ಏನು ಇಲ್ಲಿ ಯಾರು ಹೋಗು ಅಂದರು ನಾನು ಅಂದಿನ ಇಲ್ಲ ಹೂವು ಅಂದಳ ಇಲ್ಲ ನೀವು ಅಂದಿರೋ ಇನ್ಯಾರಿದ್ದರು ಇಲ್ಲಿ ಸುಮ್ಮನೆ ಅವ್ರೊಬ್ಬರೇ ಏನು ಮಾಡೋರು ಅಲ್ಲಿ ಇಲ್ಲೇ ಇರುವೇನು ಸಿಟಿಗೆ ಹೋದ್ರೆ ಪಾಪಚೆ ಎಲ್ಲ ಕಷ್ಟ ಆಯ್ತದೆ ಅದ್ರ ಬದಲು ನಿಮ್ಮ ಅವ್ವರ ಜೊತೆಗೂ ಆರಾಮಾಗಿ ಇರ್ಬೋದಲ್ಲ ನೀವು ನಿಮ್ಮ ಅವ್ವರು ಇಲ್ಲೇ ಇರ್ಬೋದು ಜೊತೆಗೆ ಇರ್ಬೋದು ನೀವು ನೋಡಿದ್ರೆ ಅದೆಲ್ಲ ಬಿಟ್ಬಿಟ್ಟು ಸಿಟಿಗೆ ಹೋಗ್ತೀನಿ ಅಂತ ಕೂತಿದ್ದೀರಲ್ಲ ಏನು ಸಿಟಿ ಜೀವನ ಏನು ಅಷ್ಟೇ ಸುಲಭವಾ ಹೋಗಂಟ ಮಾತ್ರ ಅಷ್ಟೇ ಸುಮ್ಮನೆ ಬೇಡಕತೆ ಇಲ್ಲೇ ಜೀವನ ಮಾಡ್ಕೊಂಡು ಇರೋದ ಬಿಡಿ ತಲೆ ಕೆಡ್ಸ್ಕೊಬಿಡಿ ಕತೆ ಗೊತ್ತಾಗಬೇಕು ಹಿಂಗೆಲ್ಲ ಹಾಡಾರ ಜನ ಬೇಡಕತೆ ಚಂದಿಲ್ಲ ಇದೆಲ್ಲ ಇದು ಮಾಡೋದ ನಡೀರಿ ಇದೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಇಲ್ಲೇ ಇರೋಕಾಯ್ತದೆ ಅದೇ ಬಾಡಿಗೆಗೆ ದುಡ್ಡಿದ್ರೆ ಏನಾದ್ರು ಮುಂದಕ್ಕೆ ಯಾವಾರು ಕೈಕಿಲ್ವಾ ಏನೋ ಮನೆಗಿನ ಕಟ್ಟದ ಅನ್ಕೊಳ್ಳೀವಿ ಅದು ಕೈಕಿಲ್ವ ದುಡ್ಡು ಹೊಸಸಿ ಉಳಿಸ್ಕೊಂಡ್ರೆ ಎಷ್ಟು ಆಯ್ಕಿಲ್ಲ ಏನೋ 5,000 ಇಲ್ದಾನೆ ಬಾಡಿಗೆ ಬಂದವ ಅದೇ ಒಂದು ತಿಂಗ್ಳಿಗೆ 60,000 ಉಳ್ಕೊಳಕಿಲ್ವ ಒಂದು ವರ್ಷಕ್ಕೆ ಒಂದು ತಿಂಗ್ಳಿಗೆ ಅಂತ ಕೂತೀವಿ 60,000 ಉಳ್ಕೊಂಡ್ರೆ ಹೇಳಿಲ್ಲ ಅಷ್ಟೇ ಅದೇ ದೊಡ್ಡ ದುಡ್ಡು ಸುಮ್ಮನೆ ತಕ್ಕೋಗಿ ಕಂಡವ್ರು ತಿನ್ಸೋದು ಬದಲು ಇಲ್ಲಿ ನಾವೇನಾದ್ರು ಮಾಡ್ಕೊಂಡ್ರೆ ಆಯ್ಕಿಲ್ವಾ ಏನು ಸೋಕೆ ಮಾಡ್ದಾನೆ ಇರೋ ದುಡ್ಡನ್ನೆಲ್ಲ ಹೋಗೋದು ಕೂತ್ಕೊಂಡು ಹೋಗ್ಲಿ ನೋಡು ಬೇಡ ಬೇಡ ಅಷ್ಟೇ ಹೇಳಿದ್ರು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ